ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು GST ಕಲೆಕ್ಷನ್ ಎಷ್ಟಾಗಿದೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಿನ್ನೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾದಿಂದ ಒಂದು ಪ್ರೆಸ್ ರಿಲೀಸ್ ಬಂದಿದೆ ಮಿನಿಸ್ಟ್ರಿ ಆಫ್ ಫೈನಾನ್ಸಿಂದು. GST ರೆವಿನ್ಯೂ ಕಲೆಕ್ಷನ್ ಫಾರ್ ಡಿಸೆಂಬರ್ 2020 ರೆಕಾರ್ಡೆಡ್ ಆಲ್ ಟೈಮ್ ಹೈ ಸಿನ್ಸ್ ಇಂಪ್ಲಿಮೆಂಟೇಷನ್ ಆಫ್ GST. ಅಂದರೆ GST ಇಂಪ್ಲಿಮೆಂಟೇಷನ್ ಆದಮೇಲಿಂದ ಡಿಸೆಂಬರಲ್ಲಿ ಜಾಸ್ತಿ ಕಲೆಕ್ಷನ್ ಆಗಿದೆ. ಇದು GST ಇಂಪ್ಲಿಮೆಂಟೇಷನ್ ಆದಾಗಲಿಂದನೇ ಇಷ್ಟು ಆಗಿರಲಿಲ್ಲ, ಇದೇ ಜಾಸ್ತಿ. 1,15,174 crore ಗ್ರಾಸ್ GST ರೆವಿನ್ಯೂ ಕಲೆಕ್ಟೆಡ್ ಇನ್ ಡಿಸೆಂಬರ್. 1,15,174 ಕೋಟಿ ಗ್ರಾಸ್ GST ಕಲೆಕ್ಟ್ ಆಗಿದೆ. ರೆವಿನ್ಯೂಸ್ ಫಾರ್ ಡಿಸೆಂಬರ್ 2020 ಆರ್ 12% ಹೈಯರ್ ದ್ಯಾನ್ ದ GST ರೆವಿನ್ಯೂಸ್ ಇನ್ ದಿ ಸೇಮ್ ಮಂತ್ ಲಾಸ್ಟ್ ಇಯರ್. 2019 ಡಿಸೆಂಬರಲ್ಲಿ ಎಷ್ಟು GST ಕಲೆಕ್ಟ್ ಆಗಿತ್ತು ಅದಕ್ಕಿಂತ 12% ಜಾಸ್ತಿ ಈ ವರ್ಷ ಡಿಸೆಂಬರ್ 2020ಯಲ್ಲಿ ಕಲೆಕ್ಟ್ ಆಗಿದೆ ಅಂತ. ಹಾಗೆ ದಿ ಗ್ರಾಸ್ GST ರೆವಿನ್ಯೂ ಕಲೆಕ್ಟೆಡ್ ಇನ್ ದಿ ಮಂತ್ ಆಫ್ ಡಿಸೆಂಬರ್ 2020 is rupees 1,15,174 crore, of which CGST central GST is 21,365 crore, SGST state GST is 27,804 crore, IGST integrated GST is 57,426 crore, including 27,050 crore collected on import of goods, and cess is 8,579 crore including 971 crore collected on import of goods. The total number of GSTR 3B returns filed for the month of November up to 31st December 2020 is 87 lakhs. ಇದು ನಂಬರ್ ಆಫ್ ರಿಟರ್ನ್ಸ್ ಎಷ್ಟು ಫೈಲ್ ಮಾಡಿದ್ದಾರೆ ಅಂತ. ದಿ ಗೌರ್ಮೆಂಟ್ ಹ್ಯಾಸ್ ಸೆಟಲ್ಡ್ 23,276 crore to CGST and 17,681 crore to SGST from IGST as regular settlement. ಅಂದರೆ ಗೌರ್ಮೆಂಟು ಏನು ಮಾಡಬೇಕು ಅಂದರೆ ಈ ಇಂಟಿಗ್ರೇಟೆಡ್ GSTಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೆ ಸೆಟ್ಲ್ ಮಾಡಬೇಕು, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟಿಗೆ ಸೆಟ್ಲ್ ಮಾಡೋದಿರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ದಿ ಟೋಟಲ್ ರೆವೆನ್ಯೂ ಅರ್ನ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆಫ್ಟರ್ ರೆಗ್ಯುಲರ್ ಸೆಟ್ಲ್ಮೆಂಟ್ ಇನ್ ದಿ ಮಂತ್ ಆಫ್ ಡಿಸೆಂಬರ್ 2020 ಈಸ್ 44,641 crore for CGST central GST and 45,485 crore for the SGST state GST. CGST ಇದು levied by central government, SGST by specific states. ಅದು in line with the recent trend of recovery in the GST revenues, the revenues for the month of December 2020 are 12% higher than the GST revenues in the same month last year. During the month, revenues from the import of goods was 27% higher and the revenues from domestic transaction are 8% higher than the revenue from this source during the same month last year. GST revenues during the have been the highest since the introduction of GST introduction ಆದಮೇಲಿಂದ ಹೈಯೆಸ್ಟಾಗಿ GST ಕಲೆಕ್ಟ್ ಆಗಿರೋದು ಡಿಸೆಂಬರ್ 2020ಯಲ್ಲಿ, ಇದೇ ಹೈಯೆಸ್ಟು. ಇಟ್ ಈಸ್ ದಿ ಫಸ್ಟ್ ಟೈಮ್ ದಟ್ ಇಟ್ ಹ್ಯಾಸ್ ಕ್ರಾಸ್ಡ್ 1.15 lakh crore. ದಿ ಹೈಯೆಸ್ಟ್ GST ಕಲೆಕ್ಷನ್ ಟಿಲ್ ನೌ ವಾಸ್ 1,13,866 crore ಇನ್ ದಿ ಮಂತ್ ಆಫ್ ಏಪ್ರಿಲ್ 2019. ಏಪ್ರಿಲ್ 2019ರಲ್ಲಿ 1,13,866 ಕೋಟಿ GST ಕಲೆಕ್ಷನ್ ಆಗಿತ್ತು, ಅದೇ ಹೈಯೆಸ್ಟ್ ಆಗಿತ್ತು. ಆದರೆ ಈಗ ಡಿಸೆಂಬರ್ 2020ರಲ್ಲಿ ಇನ್ನೊಂದು ಹೈಯೆಸ್ಟ್ ಮಾರ್ಕನ್ನು ಇದು ತಲುಪಿದೆ. ಹಾಗೆ ದಿ ಡಿಸೆಂಬರ್ 2020 ರೆವೆನ್ಯೂಸ್ ಆರ್ ಸಿಗ್ನಿಫಿಕೆಂಟ್ಲಿ ಹೈಯರ್ ದ್ಯಾನ್ ದಿ ಲಾಸ್ಟ್ ಮಂತ್ಸ್ ರೆವೆನ್ಯೂ ಆಫ್ 1,04,963 crore. ಕಳೆದ ತಿಂಗಳು 1,04,963 crore ಕಲೆಕ್ಟ್ ಆಗಿತ್ತು. ದಿಸ್ ಇಸ್ ದಿ ಹೈಯೆಸ್ಟ್ ಗ್ರೋತ್ ಇನ್ ಮಂತ್ಲಿ ರೆವೆನ್ಯೂ ಸಿನ್ಸ್ last 21 months. Okay, this has been due to combined effect of the rapid economic recovery post pandemic and the national wide drive against GST evaders and fake bills, along with many systematic changes introduced recently which have led to improved compliance. ಅಂದರೆ ಇದು ಎಕನಾಮಿಕ್ ರಿಕವರಿ ಪೋಸ್ಟ್ ಕೋವಿಡ್ ಆದ ನಂತರ ಎಕನಾಮಿಕ್ ರಿಕವರಿ ಆಗ್ತಾ ಇದೆ ಈಗ ಅಂತ. ಮಧ್ಯ ಡೌನ್ ಆಗಿತ್ತು, ಈಗ ಎಕನಾಮಿಕ್ ರಿಕವರಿ ಆಗ್ತಾ ಇದೆ. ಅದರಿಂದ ಇದು GST ಕಲೆಕ್ಷನನ್ನು ಡ್ರೈವ್ ಮಾಡಿದೆ.
ಇದನ್ನು ನೋಡಿ, ದಿ ಚಾರ್ಟ್ ಬಿಲೋ ಶೋಸ್ ಟ್ರೆಂಡ್ ಇನ್ ಮಂತ್ಲಿ ಗ್ರಾಸ್ GST ರೆವೆನ್ಯೂಸ್ ಡ್ಯೂರಿಂಗ್ ದಿ ಕರೆಂಟ್ ಇಯರ್. ದಿ ಟೇಬಲ್ ಶೋಸ್ ದಿ ಸ್ಟೇಟ್ ವೈಸ್ ಫಿಗರ್ಸ್ ಆಫ್ GST ಕಲೆಕ್ಟೆಡ್ ಇನ್ ಈಚ್ ಸ್ಟೇಟ್ ಡ್ಯೂರಿಂಗ್ ದಿ ಮಂತ್ ಆಫ್ ಡಿಸೆಂಬರ್ 2020 ಆಸ್ ಕಂಪೇರ್ಡ್ ಟು ಡಿಸೆಂಬರ್ 2019. ಓಕೆ, ಇದು ನೋಡಿ ಟ್ರೆಂಡ್ಸ್ ಇನ್ GST ಕಲೆಕ್ಷನ್ ಇನ್ ರುಪೀಸ್ ಕ್ರೋಸ್. ಏಪ್ರಿಲಲ್ಲಿ ಈ ಕಲರಲ್ಲಿರೋದು 2019 ಇಂದು, ಇದು 2020-21 ಇಂದು. ನೋಡಿ ಏಪ್ರಿಲಲ್ಲಿ ನೋಡಿ ಎಷ್ಟು ಕಡಿಮೆ ಇದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ. 1,13,865 ಇತ್ತು 2019ರಲ್ಲಿ. 2020ರಲ್ಲಿ 32,172. ಇದು ನೋಡಿ ಏಪ್ರಿಲಲ್ಲಿ, ಅವಾಗ ಲಾಕ್ಡೌನು ಹೇಳಿದರು, ಲಾಕ್ಡೌನ್ ಇತ್ತು ಅವಾಗ ಅಲ್ವಾ. ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ, ಒಂದೇ ಸಲ ಕಡಿಮೆ ಆಗಿದೆ. ಮೇಯಲ್ಲೂ ಕೂಡ ಅಷ್ಟೇ. ಜೂನಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಜುಲೈಲಿ ಹಾಗೇ ಇದೆ, ಆಗಸ್ಟಲ್ಲೂ ಹಾಗೇ ಇದೆ, ಸೆಪ್ಟೆಂಬರ್ ಸ್ವಲ್ಪ ರಿಕವರಿ ಥರ ಕಂಡಿದೆ. ಅಕ್ಟೋಬರಲ್ಲಿ ಫುಲ್ ನೋಡಿ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಆಗಿದೆ. ಸೆಪ್ಟೆಂಬರಲ್ಲೂ ಜಾಸ್ತಿ ಇದೆ, ನವೆಂಬರಲ್ಲೂ ಹೋದ ವರ್ಷಕ್ಕಿಂತ ಜಾಸ್ತಿ ಇದೆ, ಡಿಸೆಂಬರಲ್ಲಿ ಗಣನೀಯವಾಗಿ ಏರಿಕೆ ಆಗಿದೆ. ಈ ಅಕ್ಟೋಬರು, ನವೆಂಬರು, ಡಿಸೆಂಬರು, ಸೆಪ್ಟೆಂಬರು ಇವಿಷ್ಟನ್ನು ಕನ್ಸಿಡರ್ ಮಾಡಿದರೆ GST ಕಲೆಕ್ಷನ್ನು ಸ್ಟಡಿಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಎಕನಾಮಿಕ್ ರಿಕವರಿ ಆಗ್ತಾ ಇದೆ ಅಂತ ಕರೆಕ್ಟಾಗಿ ಇದು ಹೇಳ್ತಾ ಇದೆ. ಇದು ಕರೆಕ್ಟಾಗಿ ಹೇಳ್ತಾ ಇದೆ, ಎಕನಾಮಿಕ್ ರಿಕವರಿ ಆಗಿದೆ ಅಂತ. ಈ ಥರ ಇದೆ. ಇದು ಸ್ಟೇಟ್ ವೈಸ್ GST ರೆವೆನ್ಯೂಸನ್ನು ಹೇಳಿದೆ ಇದರಲ್ಲಿ. ಇದನ್ನು ನೋಡಿ ಬೇಕಿದ್ರೆ ಎಷ್ಟಿದೆ ಅಂತ. ಧನ್ಯವಾದಗಳು.